ತುಲಯಾಮಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ಸಂಗಿಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯ ಈಗ ನಡೆದಿದೆ. ಅಲ್ಲಿ ಬಂದಿರುವಂಥ ಶ್ಲೋಕಗಳ ವಿಶೇಷ ಅಂಶಗಳನ್ನು ನಾವೀಗ ನೋಡ್ತಿದ್ದೇವೆ. ಅಲ್ಲಿ ತುಲಯಾಮ ಲವೇನಾಪಿ ನ ಸ್ವರ್ಗಂ ಅಂತನ್ನುವ ಶ್ಲೋಕ ಏನಿದೆ, ಇದರ ಅರ್ಥವನ್ನು ಈಗಾಗಲೇ ಈ ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ನೋಡಿ ಮುಗಿಸಿದ್ದೇವೆ. ಟಿಪ್ಪಣಿಯಲ್ಲಿರುವಂಥ ವಿಷಯಗಳನ್ನು ಸ್ವಲ್ಪ ಈಗ ಗಮನಿಸಬೇಕಷ್ಟೆ. ಹಿಂದೆ ಹೇಳಿ ಮುಗಿದ ಭಾಗದಲ್ಲಿ ಟಿಪ್ಪಣಿಯಲ್ಲಿರುವಂಥ ವಿಷಯಗಳನ್ನೇ ಆಧರಿಸಿಯೇ ಹೇಳಿದ್ದೇನೆ. ಆದರೂ ಒಂದೆರಡು ವಾಕ್ಯಗಳು, ಟಿಪ್ಪಣಿಯಲ್ಲಿ ಬಂದಿರುವಂತಹ ಒಂದೆರಡು ವಾಕ್ಯಗಳನ್ನು ನಾವು ಪ್ರತ್ಯೇಕವಾಗಿ ಗಮನಿಸಬೇಕಾಗ್ತದೆ. ನಮಗೆ ಭಗವಂತನ ಸಂಘವನ್ನು ಮಾಡಿದ ಭಗವಂತನ ಭಕ್ತರು ಯಾರಿದ್ದಾರೆ ಅಂಥವರ ಸಂಘವೇ ಬಹಳ ಮುಖ್ಯ. ಅದನ್ನೇ ನಾವು ಬಯಸ್ತೇವೆ. ಇದರ ಎದುರಿಗೆ ಸ್ವರ್ಗವಾಗಲಿ ಮೋಕ್ಷವಾಗಲಿ ನಮಗೆ ಬೇಕಿಲ್ಲ. ಭಗವಂತನ ಸಂಘವನ್ನು ಮಾಡಿದವರ ಸಂಘ ಏನಿದೆ ಅದರ ಒಂದು ಲವ ಅಂದರೆ ಸೂಕ್ಷ್ಮ ಕಾಲ. ಈ ಸೂಕ್ಷ್ಮ ಕಾಲದೊಂದಿಗೆ ನಾವು ಸ್ವರ್ಗವನ್ನಾಗಲಿ ಮೋಕ್ಷವನ್ನಾಗಲಿ ಹೋಲಿಸುವುದಿಲ್ಲ ಅಂತ ಅರ್ಥ. ಭಗವದ್ಭಕ್ತರ ಜೊತೆ ಕಳೆದಂತಹ ಒಂದು ಸಣ್ಣ ಸೂಕ್ಷ್ಮ ಕಾಲವೂ ಕೂಡ ಅದರಿಂದ ಸಿಗುವಂಥ ಒಂದು ಸಣ್ಣ ಸುಖ ಅಂತ ನಾವೇನು ಅನ್ಕೋತೀವಿ, ಆ ಸಣ್ಣ ಸುಖವೂ ಕೂಡ ಸ್ವರ್ಗದ ಸುಖಕ್ಕಿಂತಲೂ ಮೋಕ್ಷದ ಸುಖಕ್ಕಿಂತಲೂ ಬಹಳ ದೊಡ್ಡದು ಅಂತ ಅದರ ತಾತ್ಪರ್ಯ. ಅಪುನರ್ಭವಂ ಅಂತಿದೆಯಲ್ಲ, ಅಪುನರ್ಭವ ಅಂದರೆ ಕೈವಲ್ಯ ಅಂತ ವಿಜಯಧ್ವಜ ತೀರ್ಥರ ಅರ್ಥ. ಅಪುನರ್ಭವ ಅಂದರೆ ಮೋಕ್ಷ. ಸಮ್ಯಕ್ ಸ್ವರೂಪ ಅಭಿವ್ಯಕ್ತಿ ಜನನ ಅಭಾವ ಲಕ್ಷಣಂ, ಅದು ಕೈವಲ್ಯ ಅಂತ ಅನ್ನೋದಕ್ಕೆ ಅವರು ಕೊಟ್ಟ ವಿಶೇಷಣ. ಪೂರ್ಣವಾಗಿ ಸ್ವರೂಪದ ಸುಖದ ಅಭಿವ್ಯಕ್ತಿಯೇ ಆಗಿಲ್ಲ, ಸ್ವರೂಪವೇ ಅಭಿವ್ಯಕ್ತ ಆಗಿಲ್ಲ, ಆದರೂ ಸಿಕ್ಕಿದೆ ಮೋಕ್ಷ. ಅಂಥ ಮೋಕ್ಷವನ್ನು ಈ ಭಗವಂತನ ಭಕ್ತರೊಂದಿಗೆ ಕಳೆದ ಒಂದು ಸುಖಕ್ಕೆ ನಾವು ಹೋಲಿಸುವುದಿಲ್ಲ ಅಂತ ಅದರ ತಾತ್ಪರ್ಯ. ವಿಜಯಧ್ವಜರ ಮಾತುಗಳು ಮುಂದೆ ಹೀಗಿವೆ. ಕ್ಷಿಪ್ರಮುಕ್ತವು ತದನಂತರಂ ಪೂರ್ವಸ್ಮಾದ್ ಇತರ ಫಲ ವಿಶೇಷ ಅಭಾವಾತ್, ಪೂರ್ವಸ್ಮಾದ್ ಅತಿರಿಕ್ತ ವಿಶೇಷ ಫಲ ಅಭಾವಾತ್. ಒಂದು ವೇಳೆ ಸಾಧಕನಿಗೆ ಬೇಗ ಮುಕ್ತಿ ಸಿಕ್ಕರೆ, ಈ ಹಿಂದೆ ಏನು ಸಾಧನೆ ಮಾಡಿದ್ದಾನೆ ಆ ಸಾಧನೆಗೆ ಅನುಗುಣವಾಗಿ ಫಲ ಸಿಗ್ತದೆ ಹೊರತು, ಬೇಗ ಮುಕ್ತಿ ಸಿಕ್ಕಿದ್ದರಿಂದ ಅಲ್ಲಿ ಹೋಗಿ ಮತ್ತೆ ಸಾಧನೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಚಿರಸಮಯ ಸಂಚೀರ್ಣ ಮಹೋತ್ಸವಾದಿ ಲಕ್ಷಣ ಸಂಘಸ್ಯ ಅತಿಸುಖಹಿತತ್ವೇನ, ಮೋಕ್ಷವನ್ನು ಹೋಗುವುದನ್ನು ಸ್ವಲ್ಪ ವಿಲಂಬಿಸಿ ದೀರ್ಘಕಾಲ ಮಹಾತ್ಮರ ಸೇವೆಯನ್ನು ಮಾಡಿದರೆ ಮತ್ತೆ ಅದರಿಂದ ಸಿಗುವಂಥ ಸುಖವನ್ನು ನಾವು ಪಡೆದರೆ ಅದು ನಮಗೆ ದೊಡ್ಡದಾಗ್ತದೆ ಅಂತ ತಾತ್ಪರ್ಯ. ಮೋಕ್ಷ ಸುಖಕ್ಕಿಂತಲೂ ಸ್ವರ್ಗದ ಸುಖಕ್ಕಿಂತಲೂ ದೊಡ್ಡದಾಗ್ತದೆ ಅಂತ ಅಭಿಪ್ರಾಯ. ಯಾದವಾರ್ಯರ ವಿವರಣೆ ಹೀಗೆ ಕೇಳಿ ಬರ್ತದೆ. ಅಲ್ಪಾನಾಂ ಅಧಿಕಾರಿಣಾಂ ಪ್ರಯತ್ನಾತ್ ಯಾ ತೇಷಾಂ ಸಮ್ಯಕ್ ಸ್ವರೂಪ ಅಭಿವ್ಯಕ್ತಿ ಜನನಸ್ಯ ಸಮ್ಯಕ್ ಸ್ವರೂಪ ಅಭಿವ್ಯಕ್ತಿ ಜನನಸ್ಯ ಅಭಾವಃ ಅನಿಷ್ಟ ನಿವೃತ್ತಿಶ್ಚ ಭವತಿ. ಇಲ್ಲಿ ಯಾರನ್ನ ನಾವು ಹೋಲಿಸಿರುವುದು, ಯಾರಿಗೆ ಹೋಲಿಸಿರುವುದು ಅಂದರೆ ಅಲ್ಪ ಅಧಿಕಾರಿಗಳು ಕೆಲವರಿದ್ದಾರೆ. ಅಲ್ಪ ಅಧಿಕಾರಿಗಳು ಮಾಡುವ ಒಂದು ಪ್ರಯತ್ನ, ಅದನ್ನು ಅಲ್ಪ ಪ್ರಯತ್ನ ಅಂತಲೇ ತಿಳ್ಕೋಬಹುದು. ಅವರು ಮೂಲತಃ ಅವರ ಅಧಿಕಾರವೇ ಸಣ್ಣದಾದ್ರಿಂದ, ಯೋಗ್ಯತೆಯೇ ಸಣ್ಣದಾದ್ರಿಂದ ಅವರು ಮಾಡುವ ಪ್ರಯತ್ನವೂ ಸಣ್ಣದಾಗೇ ಇರ್ತದೆ. ಅದರಿಂದ ಅವರಿಗೆ ಆ ಸ್ವರೂಪದ ಅಭಿವ್ಯಕ್ತಿ ಪೂರ್ಣ ಆಗಿರೋದಿಲ್ಲ. ಜನನಸ್ಯ ಅಭಾವ, ಮರಳಿ ಹುಟ್ಟದಂತೆ ಮುಕ್ತಿಯನ್ನು ಪಡಿತಾರಷ್ಟೇ. ಅನಿಷ್ಟ ನಿವೃತ್ತಿಶ್ಚ ಭವತಿ, ಅನಿಷ್ಟ ನಿವೃತ್ತಿ ಅಂತೂ ಆಗ್ತದೆ, ದುಃಖ ಅಂತೂ ಹೋಗ್ತದೆ, ಸಂಸಾರಕ್ಕೆ ಮರಳಿ ಬರೋದಿಲ್ಲ. ಆದರೆ ಪೂರ್ಣ ಸ್ವರೂಪ ಅಂತನ್ನೋದು ಅಭಿವ್ಯಕ್ತ ಆಗಿರೋದಿಲ್ಲ.
ಅತಃ ತಾದೃಶ ಅಧಿಕಾರಿ ಮುಕ್ತ್ಯಪೇಕ್ಷೆಯ ಉತ್ತಮಾನಾಂ ಜೀವನ್ಮುಕ್ತಾನಾಂ ಸಂಗತಿ ವರ. ಇಂಥ ಅಲ್ಪಾಧಿಕಾರಿಗಳಿಗೆ ಅಲ್ಪ ಪ್ರಯತ್ನದಿಂದ ಸಿಗುವ ಒಂದೇನು ಮುಕ್ತಿ ಇದೆ, ಆ ಮುಕ್ತಿಗಿಂತ ಒಬ್ಬ ಉತ್ತಮಾಧಿಕಾರಿಯಾದವನು ಹೆಚ್ಚಿನ ಪ್ರಯತ್ನವನ್ನು ಪಡಬೇಕಾಗ್ತದೆ. ಉತ್ತಮಾಧಿಕಾರಿಯಾದ್ದರಿಂದ ಇನ್ನೂ ಹೆಚ್ಚಿನ ಉತ್ತಮವಾದ ಪ್ರಯತ್ನವನ್ನೇ ಪಡಬೇಕಾಗ್ತದೆ. ಅವನು ತನಗಿಂತ ಶ್ರೇಷ್ಠರಾದಂತಹ ಜೀವನ್ಮುಕ್ತರ ಸಂಘವನ್ನು ಮಾಡ್ತಾನೆ, ಸಹವಾಸವನ್ನು ಮಾಡ್ತಾನೆ. ಅದರಿಂದ ಅವನಿಗೆ ನಾಳೆ ಮುಕ್ತಿಯಲ್ಲಿ ಹೆಚ್ಚಿನ ಸುಖ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ವೃದ್ಧಿ ಹೇತೋ ಅಧಿಕ ಸುಖ ಅಭಿವ್ಯಕ್ತಿ ಹೇತುತ್ವಾತ್ ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಅಂತ ಭಾಗವತ ತಾತ್ಪರ್ಯದ ಮಾತಿದೆ. ಮೋಕ್ಷದಲ್ಲಿ ಏನು ಸುಖ ಸಿಗಬೇಕಾಗಿದೆ ಅದರಲ್ಲಿ ವೃದ್ಧಿ ಆಗಬೇಕು, ಹೆಚ್ಚಿನ ಸುಖ ಸಿಗಬೇಕು. ಅದಕ್ಕಾಗಿ ಜೀವನ್ಮುಕ್ತರಾದಂತಹ ಜ್ಞಾನಿಗಳ ಸಂಘವನ್ನು ಮಾಡ್ತಾನೆ. ಜೀವನ್ಮುಕ್ತರೇ ಆಗಿರಬಹುದು, ಜೀವನ್ಮುಕ್ತರು ಅಲ್ಲದೇ ಇದ್ದವರು ಇರಬಹುದು. ಜೀವನ್ಮುಕ್ತರು ಅಂತ ಯಾದವಾರ್ಯರ ಪದ ಪ್ರಯೋಗ ಮಾಡಿದ್ದಾರೆ, ಅದರಿಂದ ಅದನ್ನು ಹೇಳಿದೆ ಅಷ್ಟೇ. ಜೀವನ್ಮುಕ್ತರು ಅಂದರೆ ಇನ್ನು ಮುಕ್ತಿಗಾಗಿ ಕಾಯುತ್ತಿದ್ದಾರೆ. ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವರು ತಳೆಯಬೇಕಾದಂತಹ ಜನ್ಮಗಳೆಲ್ಲ ಮುಕ್ತಾಯ ಕಂಡಿವೆ. ಮುಕ್ತಿಗೆ ಹೋಗಲಿಕ್ಕೆ ವಿಳಂಬ ಇದೆ. ಚತುರ್ಮುಖ ಬ್ರಹ್ಮನ ಜೊತೆಗೆ ಮುಕ್ತಿಗೆ ಹೋಗಬೇಕು, ಈ ಕಲ್ಪದ ಕೊನೆಗೆ ಮುಕ್ತಿ ಹೋಗಬೇಕು ಅಂತ ಅವ್ರನ್ನ ಜೀವನ್ಮುಕ್ತರು ಅಂತ ಹೇಳ್ತಾರೆ. ಆದರೆ ಪ್ರಾರಬ್ಧ ಕರ್ಮ ಇನ್ನೂ ಇದೆ ಕೆಲವರಿಗೆ, ಶ್ರೇಷ್ಠ ಸಾಧಕರಿಗೆ. ಮತ್ತೆ ಅವರೂ ಜನ್ಮಗಳನ್ನು ತಳಿಬೇಕಾಗಿದೆ. ಅಂಥವರ ಸಹವಾಸವೂ ಕೂಡ ಉತ್ತಮವೇ, ಕೇವಲ ಜೀವನ್ಮುಕ್ತರದು ಅಂತ ಏನು ನಾವು ತಿಳ್ಕೋಬೇಕಾಗಿಲ್ಲ. ನಮಗೆ ಸಿಕ್ಕವರು ನಮಗಿಂತ ಉತ್ತಮ ಸಾಧಕರಾದರೆ ಸಾಕು. ಅವರು ಜೀವನ್ಮುಕ್ತರಾಗಿರಬಹುದು, ಜೀವನ್ಮುಕ್ತರು ಅಲ್ಲದೇ ಇದ್ದೂ ಇರಬಹುದು. ಜೀವನ್ಮುಕ್ತರು ಅಲ್ಲದೆ ಹೋದರೂ ಕೂಡ ದೊಡ್ಡ ಮಟ್ಟದ ಸಾಧನೆಯನ್ನೇ ಅವರು ಮಾಡ್ತಿರ್ತಾರೆ. ಆದ್ದರಿಂದ ಅವರು ತಾವು ಜನ್ಮ ತಳೆದಾಗೆಲ್ಲ ತಮ್ಮ ಸಂಪರ್ಕಕ್ಕೆ ಬಂದಂಥ ಸಾಧಕರಿಗೆ ಏನೇನು ಸಾಧನೆಯಲ್ಲಿ ನೆರವು ಕೊಡಬೇಕೋ ಅದನ್ನೆಲ್ಲ ಕೊಟ್ಟೇ ಕೊಡ್ತಾರೆ. ನೀಚಾಧಿಕಾರಿಕ ಮುಕ್ತ್ಯಪೇಕ್ಷೆಯ ಉತ್ತಮಾಧಿಕಾರಿಣಃ ಸಾಂಸಾರಿಕಸ್ಯಾಪಿ ಸತ್ಸಂಗ ಲಬ್ಧ ಶ್ರವಣಾದಿನ ಜಾಯಮಾನ ಸುಖ ಅಭಿವ್ಯಕ್ತಿ ಅಧಿಕ. ಹಿಂದೆ ಅಲ್ಪಾಧಿಕಾರಿ ಅಂತ ಹೇಳಿದ್ರಲ್ಲ, ಅದನ್ನೇ ನೀಚಾಧಿಕಾರಿ ಎಂಬ ಶಬ್ದದಿಂದ ಯಾದವಾರ ಹೇಳ್ತಿದ್ದಾರೆ. ನೀಚಾಧಿಕಾರಿಗೆ ದೊರೆಯುವ ಮುಕ್ತಿ ಏನಿದೆ, ಆ ಮುಕ್ತಿಗಿಂತ ಉತ್ತಮಾಧಿಕಾರಿಯಾದವನಿಗೆ ಸಂಸಾರದಲ್ಲಿ ಇದ್ದಾಗಲೇ ಏನೊಂದು ಸತ್ಸಂಗದ ಮೂಲಕ, ಸತ್ಸಂಗ ಲಬ್ಧ ಶ್ರವಣಾದಿನ, ಸತ್ಸಂಗದ ಮೂಲಕ ಒಂದು ಸುಖ ಸಿಗ್ತದಲ್ಲ, ಅದೇ ಬಹಳ ದೊಡ್ಡದು. ಇನ್ನು ಮುಕ್ತಿಯಲ್ಲಿ ಸಿಗುವುದು ಬಹಳ ದೊಡ್ಡದು ಅಂತೇನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ನೀಚಾಧಿಕಾರಿಗಿಂತ ಉತ್ತಮಾಧಿಕಾರಿಗೆ ಮುಕ್ತಿಯಲ್ಲಿ ದೊಡ್ಡ ಸುಖ ಸಿಕ್ಕೇ ಸಿಗ್ತದೆ. ಮುಕ್ತಿಯಲ್ಲಿ ಆ ಉತ್ತಮಾಧಿಕಾರಿಗೆ ದೊಡ್ಡ ಸುಖ ಸಿಗಬೇಕಾದ್ರೆ ಮುಕ್ತಿಗೆ ಹೋಗುವುದಕ್ಕಿಂತ ಮುಂಚೆ ಜೀವನ್ಮುಕ್ತರಾದವರು ಅಥವಾ ಜೀವನ್ಮುಕ್ತರು ಅಲ್ಲದೇ ಇದ್ದವರು ಅಂಥವರ ಸಂಘ ಅಂತೂ ಮಾಡಬೇಕು. ಸಂಘ ಮಾಡುವುದು ಅಂದ್ರೆ ಏನು? ಸಜ್ಜನದ ಸಹವಾಸ ಅಂತಂತಿರ್ತಾರಲ್ಲ, ಸಜ್ಜನರ ಸಹವಾಸ ಅಂದ್ರೆ ಕೇವಲ ಹರಟೆ, ಜೊತೆಗೆ ಊಟ ಮಾಡುವುದು ಇಷ್ಟು ಮಾತ್ರ ಅಲ್ಲ. ಸಜ್ಜನರ ಸಂಘ ಅಂದ್ರೆ ಸಜ್ಜನರು ಯಾವ ರೀತಿಯಾಗಿ ಕಾಲ ಕಳೀತಾರೋ ಆ ರೀತಿಯಾಗಿ ನಾವು ಕಾಲ ಕಳೆಯುವುದು ಅಂತಲೇ ಅರ್ಥ. ಅದಕ್ಕಾಗಿ ಯಾದವಾರರು ಬರೆದಿದ್ದಾರೆ, ಸಜ್ಜನರು ಯಾವತ್ತೂ ಕೂಡ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅಂತ ಆಚಾರ್ಯರು ತೋರಿಸಿದಂತೆ ಯಾವತ್ತೂ ಶ್ರವಣ ಮನನ ಧ್ಯಾನ ಇಲ್ಲದೇನೆ ಇರುವುದಿಲ್ಲ ದೊಡ್ಡವರು. ಅಂಥವರ ಜೊತೆಗೆ ಸಂಘ ಮಾಡಿದರೆ ನಾವು ಕೂಡ ಅವರು ಶ್ರವಣ ಮಾಡಿಸಿದ್ದನ್ನು ನಾವು ಶ್ರವಣ ಮಾಡ್ತೇವೆ. ನಮಗೂ ಯಾರಾದರೂ ಶ್ರೋತೃಗಳು ಸಿಕ್ಕರೆ ನಾವು ಶ್ರವಣ ಮಾಡ್ತೇವೆ. ಹಾಗೆ ಮನನವನ್ನು ಮಾಡ್ತೀವಿ, ಧ್ಯಾನವನ್ನು ಮಾಡ್ತೇವೆ. ಅದಕ್ಕಾಗಿ ಸಂಸಾರದಲ್ಲಿ ಇನ್ನೂ ಇದ್ದಾರೆ ಈ ಉತ್ತಮಾಧಿಕಾರಿಗಳು, ಇನ್ನೂ ಅನೇಕ ಕೆಲಸಗಳನ್ನು ಮಾಡಬೇಕಾಗಿದೆ. ಮತ್ತೆ ಸಜ್ಜನರ ಸಹವಾಸ ಮಾಡಿಯೇ ಮಾಡ್ತಾರೆ. ಆದ್ದರಿಂದ ನೀಚಾಧಿಕಾರಿಗೆ ಮುಕ್ತಿಗೆ ಹೋದರೆ ಏನು ಸುಖ ಸಿಗಬೇಕೋ ಅದಕ್ಕಿಂತಲೂ ಹೆಚ್ಚಿನ ಸುಖವೇ ಇವರಿಗೆ ಸಿಗ್ತದೆ ಅಂತ ತಾತ್ಪರ್ಯ. ಆದ್ದರಿಂದ ಇಂಥವರನ್ನು ಕುರಿತು ಹೇಳಿದ ಮಾತಿದು. ಸಕಲ ಅಧಿಕಾರಿಗಳಿಗೂ ಸಂಬಂಧಪಟ್ಟಂತೆ ಈ ಮಾತು ಅಲ್ವೇ ಅಲ್ಲ. ಮುಕ್ತಿಯಲ್ಲಿ ಯಾವ್ಯಾವ ಉತ್ತಮಾಧಿಕಾರಿಗಳಿಗೂ ಸುಖ ಸಿಗ್ತದೆ, ಅವರೆಲ್ಲರ ಸುಖಕ್ಕಿಂತ ಸಾಂಸಾರಿಕ ಸುಖವೇ ಎಲ್ಲರದೂ ಬಹಳ ದೊಡ್ಡದು ಅಂತ ತಾತ್ಪರ್ಯ ಅಲ್ಲ. ಶಾಸ್ತ್ರ ಇರುವುದೇ ಹಾಗೆ.
ಯಾರಿಗೋ ಒಬ್ಬರಿಗೆ ಅಧಿಕಾರಿಗೆ ಸಂಬಂಧಪಟ್ಟಂತೆ ಇದ್ದದನ್ನು ಸಕಲರಿಗೂ ಸಂಬಂಧಪಟ್ಟಂತೇನೋ ಅನ್ನುವಂತೆ ಹೇಳಿಬಿಡ್ತದೆ. ಕೆಲವು ಸರಿ ಸಕಲರಿಗೂ ಸಂಬಂಧಪಟ್ಟಂತೆ ಇರ್ತದೆ, ಅದನ್ನು ಯಾರೋ ಒಬ್ಬನಿಗೆ ಮಾತ್ರ ಸಂಬಂಧಪಟ್ಟಿದ್ದೇನೋ ಅನ್ನುವಂತೆ ಹೇಳಿಬಿಡ್ತದೆ. ಇಂಡಿವಿಜುವಲ್ ಆದದ್ದನ್ನು ಜನರಲೈಸ್ ಮಾಡ್ತದೆ. ಜನರಲ್ ಇರಬೇಕಾದ್ದನ್ನು, ಜನರಲ್ ಆಗಿ ಎಲ್ಲರಿಗೂ ಅಪ್ಲೈ ಆಗಬೇಕಂತ ಸಂಗತಿಯನ್ನು ಇಂಡಿವಿಜುವಲ್ಗೆ ಮಾತ್ರ ಸಂಬಂಧಪಟ್ಟದ್ದೇನೋ ಅನ್ನುವಂತೆ ಹೇಳ್ತದೆ. ಅದಕ್ಕಾಗಿ ನಾವು ಅದನ್ನು ಪ್ರತ್ಯೇಕಿಸಿ ತಿಳ್ಕೋಬೇಕಾಗ್ತದೆ. ಇಲ್ಲಿ ಯಾದವಾರ್ಯರು 2 ಪಾಠಗಳನ್ನು ಗುರುತಿಸಿದಂತೆ ಕಾಣಿಸ್ತದೆ. ಭಾಗವತ ತಾತ್ಪರ್ಯದಲ್ಲೇ 2 ಪಾಠಗಳನ್ನು ಗುರುತಿಸಿದಂತೆ ಕಾಣಿಸ್ತದೆ. ಅದು ಗೋವಿಂದಾಚಾರ್ಯರು ಸಂಪಾದನೆ ಮಾಡಿದಂಥ ಪಾಠದಲ್ಲೂ ಕೂಡ 2 ಥರದ ಪಾಠಗಳಿರುವುದನ್ನು ನಾವು ಕಾಣ್ತೇವೆ. ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ್ಯ ಚ ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಸತ್ಸಂಗತಿರುವರ ಅಂತ ಶ್ಲೋಕ ಇದೆಯಲ್ಲ. ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ, ನಮ್ಮ ಸ್ವರೂಪದ ಸಮ್ಯಕ್ ಅವ್ಯಕ್ತಿ, ಪೂರ್ಣವಾಗಿ ಅರಳದೇ ಇರುವಿಕೆ, ಇದು ನಾವೆಲ್ಲ ಗಮನಿಸ್ತಾ ಇರುವಂಥ ಪಾಠ ಮೊದಲಿಂದಲೂ. ಆದರೆ ಸಮ್ಯಕ್ ಸ್ವರೂಪಾಭಿವ್ಯಕ್ತಿ ಅಂತ ಒಂದು ಪಾಠ ಯಾದವಾರ್ಯರು ಗಮನಿಸಿದ್ದಾರೆ. ಹಾಗೂ ಒಂದು ಪಾಠ ಇದೆ. 2 ಪಾಠಗಳನ್ನು ಇಟ್ಕೊಂಡು ಅರ್ಥ ಹೇಳಿಕ್ಕೆ ಬರ್ತದೆ ಅಂತಾರೆ ಅವರು. ಆದ್ದರಿಂದ ಯಾದವಾರ್ಯರ ಮಾತಿನಲ್ಲಿ ಪ್ರಮಾಣೇನೈವ ದರ್ಶಯತಿ ಸಮ್ಯಗಿತಿ ಅಲ್ಪಾನಾಮಧಿಕಾರಿಣಾಂ ಪ್ರಯತ್ನಾತ್ ಯಾ ತೇಷಾಂ ಸಮ್ಯಕ್ ಸ್ವರೂಪಾಭಿವ್ಯಕ್ತಿ. ಸಮ್ಯಕ್ ಸ್ವರೂಪಾಭಿವ್ಯಕ್ತಿ, ಚೆನ್ನಾಗಿ ಸ್ವರೂಪದ ಅಭಿವ್ಯಕ್ತ ಆಗುವುದು ಅಂತ ಪಾಠ ಇಟ್ಕೊಂಡು ಅದಕ್ಕೆ ಅರ್ಥ ಹೇಳಿದ್ದಾರೆ. ಜನನಸ್ಯ ಅಭಾವ ಅನಿಷ್ಟ ನಿವೃತ್ತಿಶ್ಚ ಭವತಿ. ಚೆನ್ನಾಗಿ ಸ್ವರೂಪ ಅಭಿವ್ಯಕ್ತ ಆಗ್ತದೆ, ಹಾಗೆ ಜನನ ಇಲ್ಲದಂತಾಗ್ತದೆ, ಅನಿಷ್ಟ ನಿವೃತ್ತಿಯೂ ಆಗ್ತದೆ ಅಂತ. ಇನ್ನು ಅವರೇ ಮುಂದುವರೆದು ಬರೀತಾರೆ, ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಇತಿ ಪಾಠೆ. ಸಮ್ಯಕ್ ಸ್ವರೂಪಾಭಿವ್ಯಕ್ತಿ ಅಂತ ಪಾಠ ಇಟ್ಕೊಂಡು ಈ ಹಿಂದೆ ಅರ್ಥ ಹೇಳಿದೆವು. ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಂತ ಒಂದು ವೇಳೆ ಪಾಠ ಇದ್ದರೆ ಆವಾಗ ಅಲ್ಪ ಪ್ರಯತ್ನ ಮಾಡಿದ ಫಲವಾಗಿ ಪೂರ್ಣ ಸ್ವರೂಪದ ಅಭಿವ್ಯಕ್ತಿ ಆಗುವುದಿಲ್ಲ. ಸ್ವರೂಪಸ್ಯ ಅವ್ಯಕ್ತಿ ಯಸ್ಮಿನ್ ತಾದೃಶಃ ಯಹ ಜನನಸ್ಯ ಅಭಾವ. ಜನನದ ಅಭಾವ, ಜನನರಾಹಿತ್ಯ ಮಾತ್ರಾತ್ಮಕ. ಕೆಲವು ಅಲ್ಪಾಧಿಕಾರಿಗಳಿಗೆ ಸಿಕ್ಕ ಮೋಕ್ಷ ಎಂಥದ್ದಿರ್ತದೆ ಅಂದರೆ ಜಸ್ಟ್ ಪಾಸ್ ಆದವರ ಪರಿಸ್ಥಿತಿ ಇರ್ತದೆ. ಹಿಂದೆ ಅದನ್ನು ಹೇಳಿದ್ದೆ. ಇನ್ನು ಹುಟ್ಟುವುದಿಲ್ಲ ಅನ್ನೋದೇ ಒಂದು ಹೆಗ್ಗಳಿಕೆ. ಸುಖ ಇರುವುದೇ ಇಲ್ಲ ಅನ್ನುವಷ್ಟು ಅಲ್ಪವಾಗಿರ್ತದೆ ಅಂತ. ಈ ಮಾತುಗಳನ್ನು ಗಮನಿಸಿದರೆ ಜನನರಾಹಿತ್ಯ ಮಾತ್ರಾತ್ಮಕ, ಮತ್ತೊಮ್ಮೆ ಹುಟ್ಟುವುದಿಲ್ಲ ಅಂತ ಮಾತ್ರ ಅಭಿಪ್ರಾಯ. ಹಾಗಾದರೆ ಅವರಿಗೆಲ್ಲ ಸುಖವೇ ಸಿಗೋದಿಲ್ಲ ಅಂತಂದರೆ, ಮುಕ್ತಿ ಅಂತನ್ನುವುದು ನಮ್ಮ ಒಳಗಿನ ಸುಖದ ಅಭಿವ್ಯಕ್ತಿಯೇ. ಅದರಿಂದ ಪ್ರತಿಯೊಬ್ಬರಿಗೂ ಸುಖ ಸಿಕ್ಕೇ ಸಿಗ್ತದೆ. ಆದರೆ ಇವರು ಅಲ್ಪಾಧಿಕಾರಿಗಳಾದ್ದರಿಂದ, ಅವರ ಸ್ವರೂಪವೇ ಪೂರ್ಣ ಅರಳಲಿಲ್ಲ. ಆದ್ದರಿಂದ ಅವರಿಗೆ ಇನ್ನು ಮರಳಿ ಈ ಜಗತ್ತಿನಲ್ಲಿ ಬರುವುದಿಲ್ಲ ಅನ್ನೋದಷ್ಟೇ ಹೆಗ್ಗಳಿಕೆ. ಸುಖ ಇಲ್ಲವೇ ಅನ್ನುವಷ್ಟು ಅಲ್ಪ ಸುಖವಾಗಿರ್ತದೆ ಅಂತ ಅದು ತಾತ್ಪರ್ಯ ತಿಳ್ಕೋಬೇಕು. ಹೊರತು ಸುಖ 100% ಇಲ್ಲದೆ ಹೋಗುವುದಿಲ್ಲ. ಸ್ವಲ್ಪ ಸುಖ ಇರ್ತದೆ, ನಗಣ್ಯ ಆದ್ದರಿಂದ ಇಲ್ಲ, ಆ ಸುಖ ಇದ್ದೂ ಇಲ್ಲದಂತೆ ಅಂತ ತಾತ್ಪರ್ಯ. ಇಂಥ ಒಂದು ಸಾಮಾನ್ಯವಾದ ಬೇಸಿಕ್ ಮುಕ್ತಿಗಿಂತ ಸಾಂತಾನಿಕ ಲೋಕವಾಸ ರೂಪಾತ್ ಸತ್ಸಂಗತಿ ವರ. ಇದು ಯಾದವಾರ್ಯರ ಮುಂದಿನ ವಾಕ್ಯ. ಇಂಥ ಒಂದು ಬೇಸಿಕ್ ಮುಕ್ತಿಯನ್ನು ಪಡೆದು ಆ ಒಂದು ಮುಕ್ತ ಲೋಕದಲ್ಲಿ ಯಾರಿರ್ತಾರಲ್ಲ ಅದಕ್ಕೆ ಸಾಂತಾನಿಕ ಲೋಕ ಅಂತಾರೆ. ಮತ್ತು ಆ ಸಾಂತಾನಿಕ ಲೋಕದಲ್ಲಿ ವಾಸ ಮಾಡುವವರನ್ನು ಆ ಬೇಸಿಕ್ ಮುಕ್ತಿಯನ್ನು ಪಡೆದವರು ಅಂತಂತಾರೆ. ಆ ಥರ ಸಾಂತಾನಿಕ ಲೋಕದ ವಾಸದ ರೂಪವಾದ ಮುಕ್ತಿಯನ್ನು ಪಡೆಯೋಕ್ಕಿಂತ ಸಜ್ಜನದ ಸಮಾಗಮ ಮಾಡುವುದು ಇನ್ನೂ ಶ್ರೇಷ್ಠ ಅಂತ ಅದರ ತಾತ್ಪರ್ಯ. ಯಾಕೆಂದರೆ ಮುಕ್ತಿಗೊಮ್ಮೆ ಹೋಗಿಬಿಟ್ರೆ ಮುಗೀತು, ಮತ್ತೆ ಅಲ್ಲಿ ಸಾಧನೆಗೆ ಅವಕಾಶ ಇಲ್ಲ, ಇದ್ದದನ್ನು ಅನುಭವಿಸುವುದು ಮಾತ್ರ. ಆದ್ದರಿಂದ ಅಂಥ ಸಾಂತಾನಿಕ ಲೋಕಕ್ಕೆ ಹೋಗಿ ಬೇಸಿಕ್ ಆನಂದವನ್ನು ಅನುಭವಿಸುವುದಕ್ಕಿಂತ ಸಜ್ಜನದ ಸಮಾಗಮ ಮಾಡಿದರೆ ಮುಂದೆ ಮುಕ್ತಿಯಲ್ಲಿ ಆನಂದ ಅನುಭವ ಹೆಚ್ಚಾಗಲಿಕ್ಕೆ ಬೇಕಾದಂಥ ಒಂದು ವಾತಾವರಣ ಅಲ್ಲಿ ದೊರೆಯುತ್ತದೆ ಅಂತ ಅದರ ತಾತ್ಪರ್ಯ. ಗೋವಿಂದಾಚಾರ್ಯ ಸಂಪಾದನೆ ಮಾಡಿರುವ ಭಾಗವತ ತಾತ್ಪರ್ಯದಲ್ಲಿ ಕೂಡ ಸ್ವರೂಪಾಭಿವ್ಯಕ್ತಿ ಇತಿ ಪ್ರಚಲಿತ ಪಾಠ
ಅದು ಪ್ರಾಮಾದಿಕ. ಸ್ವರೂಪಾಭಿವ್ಯಕ್ತಿ ಅಂತನ್ನೋದು ಸರಿಯಾದ ಪಾಠ ಅಲ್ಲ. ಸ್ವರೂಪಸ್ಯ ಅವ್ಯಕ್ತಿ ಅಂತನ್ನೋ ಪಾಠವೇ ಸರಿಯಾದದ್ದು. ಅವ್ಯಕ್ತಿ ಅಂದರೆ ಪ್ರಕಟ ಆಗದೇ ಇರುವಿಕೆ. ಸ್ವರೂಪ ಸರಿಯಾಗಿ ಪ್ರಕಟ ಆಗದೇ ಇರುವಿಕೆ ಅಂತ ಅರ್ಥ. ಅಭಿವ್ಯಕ್ತಿ ಅಂದರೆ ಪ್ರಕಟ ಆಗುವಿಕೆ ಅಂತ ಅರ್ಥ. ಈ ಥರ ಪಾಠವೂ ಸರಿಯಲ್ಲ, ಅದಕ್ಕನುಸಾರವಾದಂಥ ವ್ಯಾಖ್ಯಾನಗಳು ಕೂಡ ಸರಿಯಲ್ಲ ಅಂತ ತಾತ್ಪರ್ಯ. ಯಾದವೇಂದ್ರ ತೀರ್ಥರ ವ್ಯಾಖ್ಯಾನದಂತೆ ಸಮ್ಯಕ್ ಅನಭಿವ್ಯಕ್ತ ಮೋಕ್ಷ ಸುಖಂ ಇತಿ ಯಾದವೇಂದ್ರ ತೀರ್ಥೀಯಂ. ಸ್ವರೂಪ ಸರಿಯಾಗಿ ಅಭಿವ್ಯಕ್ತ ಆಗಿಲ್ಲ, ಆದ್ದರಿಂದ ಅಭಿವ್ಯಕ್ತ ಆಗದೇ ಇರುವಂಥ ಸುಖವೇ ಸಿಕ್ಕಿದೆ ಅವರಿಗೆ ಅಂತ ಅವರ ತಾತ್ಪರ್ಯ. ಸಮ್ಯಕ್ ಸ್ವರೂಪ ಅನಭಿವ್ಯಕ್ತಿ ರೂಪ ಮೋಕ್ಷಮಪಿ ನ ತೊಲೆಯಾಮಹ. ಅನಂತ ತೀರ್ಥರು ಕೂಡ ಅದೇ ಧಾಟಿಯಲ್ಲೇ ವ್ಯಾಖ್ಯಾನ ಮಾಡಿದ್ದಾರೆ. ವಿಜಯಧ್ವಜರು ವ್ಯಾಖ್ಯಾನ ಮಾಡಿದ್ದನಂತೂ ಈಗ ನೋಡೇ ಇದ್ದೀವಿ. ಸಮ್ಯಕ್ ಸ್ವರೂಪ ಅವ್ಯಕ್ತಿ ಜನನ ಅಭಾವ ಲಕ್ಷಣಂ ಕೈವಲ್ಯಂ. ಪೂರ್ಣವಾಗಿ ನಮ್ಮ ಸ್ವರೂಪ ಅರಳದೇ ಇರುವಂಥ ಒಂದು ಮೋಕ್ಷ, ಅದು ಬೇಸಿಕ್ ಮೋಕ್ಷ ಅಂತ ವಿಜಯಧ್ವಜನ ಮಾತಿದೆ. ಅದರಿಂದ ಒಟ್ಟಾರೆ ತಾತ್ಪರ್ಯ ಏನಾಗ್ತದೆ ಅಂದರೆ, ಜನನಾಭಾವ ಮಾತ್ರೇಣ ನ ಸಂತೋಷ್ಟವ್ಯಂ. ನಾವು ಸಂಸಾರದಿಂದ ಪಾರಾದೆವು, ಇನ್ನು ಹುಟ್ಟುವುದಿಲ್ಲ, ಸಾವಿಲ್ಲ ಅನ್ನೋ ಒಂದಷ್ಟೇ ಬೇಸಿಕ್ ಸಂಗತಿಗೆ ಮನುಷ್ಯ ಸಂತೋಷ ಪಡಬಾರದು. ಸಾಧಕ ಸ್ವರೂಪ ಅಭಿವ್ಯಕ್ತಿ ಹೇತು ಭಗವದ್ಗುಣ ಶ್ರವಣಾಯ ಪುನಃ ಪುನಃ ಜನನಮಪಿ ತದೋವರಮಿತಿ ಮಚಿತಾರ್ಥ. ನಮ್ಮ ಸ್ವರೂಪ ಸರಿಯಾಗಿ ಅಭಿವ್ಯಕ್ತ ಆಗಬೇಕು. ಅದಕ್ಕೆ ಕಾರಣವಾದದ್ದು ಭಗವಂತನ ಗುಣಗಳ ಮತ್ತು ಶ್ರವಣ ಮನನ ಮತ್ತು ಧ್ಯಾನ. ಅದಕ್ಕಾಗಿ ಮತ್ತೆ ಮತ್ತೆ ಹುಟ್ಟಿದರೂ ತಪ್ಪಲ್ಲ, ಹುಟ್ಟುವುದು ಶ್ರೇಷ್ಠವೇ. ಯಾಕೆಂದರೆ ಚೆನ್ನಾಗಿ ಸ್ವರೂಪ ಅಭಿವ್ಯಕ್ತ ಆಗ್ತದೆ ಅಂತ ಅದರ ತಾತ್ಪರ್ಯ. ಪೂರ್ಣವಾಗಿ ತಮ್ಮ ಸ್ವರೂಪವನ್ನು ವ್ಯಕ್ತ ಮಾಡಿಕೊಳ್ಳದೇ ಇದ್ದವರು ಸಾಂತಾನಿಕ ಲೋಕಕ್ಕೆ ಹೋಗಿರ್ತಾರೆ ಅಂತ ಯಾದವಾರ್ಯರೇನು ಹೇಳಿದ್ರಲ್ಲ, ಅದು ಬೇರೆ ಟಿಪ್ಪಣಿಕಾರರು ಹೇಳಲಿಲ್ಲ. ಅದ್ರ ಬಗ್ಗೆ ಪ್ರಾಯ ಏನಾದರೂ ಟಿಪ್ಪಣಿಕಾರರಲ್ಲಿ ವಿವಾದ ಬರಬಹುದು. ಮಹಾಭಾರತ ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದ 106ನೇ ಶ್ಲೋಕದಲ್ಲಿ ಈ ಸಾಂತಾನಿಕ ಲೋಕಗಳ ಬಗ್ಗೆ ಒಂದಿಷ್ಟು ವಿವರ ಇದೆ. ರಾಮ ತನ್ನ ಆಜ್ಞೆಯಂತೆ ತನ್ನನ್ನು ಹಿಂಬಾಲಿಸಿ ಬಂದವರನ್ನ ಎಲ್ಲಿಗೂ ಕೂಡ ಸದ್ಗತಿ ಕೊಡ್ತೇನೆ ಅಂತ ಏನು ಹೇಳಿದ್ದ, ಎಲ್ಲ ಪಿಪೀಲಿಕಾ ತೃಣಾಂತಾನ, ಒಂದು ಇರುವೆ ಮತ್ತು ಹುಲ್ಲು, ಇಂಥ ಸಾಮಾನ್ಯ ಜೀವರಿಗೂ ಕೂಡ ಸಾಂತಾನಿಕ ಲೋಕವನ್ನೇ ಕೊಟ್ಟ. ಸಾಂತಾನಿಕ ಲೋಕ ಅಂದರೆ ಅರ್ಥನೂ ಅಲ್ಲಿ ಬರೆದಿದ್ದಾರೆ. ವೈಷ್ಣವಾನ್ ಸಂತತತ್ವಾಚ ನಾಮ್ನಾ ಸಾಂತಾನಿಕಾನ್ ವಿಭು. ಸಾಂತಾನಿಕ ಲೋಕ ಅಂದರೆ ಸಂತತವಾಗಿ ಇರುವಂಥವು, ಎಂದು ನಾಶರಹಿತ ಆಗಿಯೇ ಇರುವಂಥವು. ತೇ ಜರಾಮೃತಿಹೀನಾಶ್ಚ ಸರ್ವದುಃಖ ವಿವರ್ಜಿತಾ ಸಂಸಾರ ಮುಕ್ತಾ ನ್ಯವಸನ್ ತತ್ರ ನಿತ್ಯ ಸುಖಾಧಿಕಾ. ಆ ಸಾಂತಾನಿಕ ಲೋಕಕ್ಕೆ ಹೋದವರು ಜರಾಮರಣ ರಹಿತರಾಗಿ, ಎಲ್ಲ ದುಃಖದಿಂದಲೂ ರಹಿತರಾಗಿ, ನಿತ್ಯ ಸುಖಾಧಿಕಾ, ನಿತ್ಯ ತಮ್ಮ ಸುಖವನ್ನು ವ್ಯಕ್ತ ಮಾಡಿಕೊಂಡು ಸುಖವನ್ನು ಹೊಂದಿ ಅಲ್ಲಿರ್ತಾರೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಪಿಪೀಲಿಕಾ ತೃಣಾಂತಾನಾಂ ಅಂತ ಬಂದಿದೆ. ಪ್ರಾಯ ಪರಮಾತ್ಮ ಕರೆದಾಗ ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷಪದೇಚ್ಛವ ಅಂತ ರಾಮ ಹೇಳಿದ್ನಲ್ಲ, ನಾನೀಗ ಮುಕ್ತಿಗೆ ಹೋಗುವವನಿದ್ದೇನೆ, ನನ್ನ ಜೊತೆ ನೀವು ಯಾರಾದರೂ ಬರುವವರಾದರೆ ಬನ್ರಿ ಅಂತ ಕರೆದಿದ್ನಲ್ಲ. ಅಂಥವರಿಗೆ ಸಿಕ್ಕದ್ದು ಈ ಸಾಂತಾನಿಕ ಲೋಕ ಅನ್ನುವ ಸಾಂತಾನಿಕ ಲೋಕ ಪ್ರಾಪ್ತಿ ಎಂಬ ಮುಕ್ತಿ. ಅವರಿಗೆ ಪ್ರಾಯ ಸ್ವರೂಪ ಸುಖವೂ ಸರಿಯಾಗಿ ವ್ಯಕ್ತ ಆಗಿರುವುದಿಲ್ಲ ಅಂತ ನಾವು ತಿಳ್ಕೋಬಹುದು ಇದನ್ನೆಲ್ಲ ನೋಡಿದರೆ. ಮತ್ತೇನಾದರೂ ವಿದ್ವಾಂಸರಲ್ಲಿ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳು ಕಾಣಬಹುದು, ಅದನ್ನು ಮುಂದೆ ನೋಡೋಣ. ಇಲ್ಲೊಂದು ಜಿಜ್ಞಾಸೆ ನನಗೆ ಬಂದಿದೆ, ಅದನ್ನು ನಾನು ನಿಮ್ಮೆದುರಿಗೆ ಇಡ್ತೇನೆ. ಆದರೆ ಅದಕ್ಕೆ ಪೂರ್ಣವಾಗಿ ಈಗ ಉತ್ತರ ದೊರೀತದೆ ಅಂತಿಲ್ಲ, ಕಾಲಾಂತರದಲ್ಲಿ ಯಾವಾಗಾದ್ರೂ ಉತ್ತರ ದೊರೀಬಹುದು. 3-4ನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೇಚಿತ್ ಅತ್ರೈವ ಮುಚ್ಚಂತೆ ಅಂತ ಒಂದು ವರ್ಗದ ಬಗ್ಗೆ ಹೇಳಿದ್ದಾರೆ. ಕೆಲವು ಸಾಧಕರು ಸಾಯುಜ್ಯ, ಸಾಲೋಕ್ಯ ಮೊದಲಾದ ಲೋಕಗಳನ್ನು ಪಡಿತಾರೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದ ಲೋಕಗಳನ್ನು ಪಡಿತಾರೆ. ಇನ್ನು ಕೆಲವರಿಗೆ ಮಾತ್ರ ಅದು ಸಿಕ್ಕಿರೋದಿಲ್ಲ. ಅವರು ಮುಕ್ತರಾಗಿ ಇಲ್ಲೇ ಬಂದಿರ್ತಾರೆ. ಒಂದು ಬಾರಿ ಮುಕ್ತಿಗೆ
ಹೋದ ಮೇಲೆ ಶ್ವೇತದ್ವೀಪಕ್ಕೊಂದು ಬಾರಿ ಹೋಗಿ ಅಲ್ಲಿ ತಮ್ಮ ಮುಕ್ತಿಯನ್ನು ಖಚಿತಪಡಿಸಿಕೊಂಡು ಮತ್ತೆ ಇದೇ ಲೋಕಕ್ಕೆ ಬರ್ತಾರೆ. ಅತ್ರೈವ ಇದೇ ಭೂಲೋಕ ಮೊದಲಾದ ಲೋಕಗಳಲ್ಲಿ ಅವರು ಸಂಚಾರ ಮಾಡ್ತಿರ್ತಾರೆ. ಒಂದು ವಿಷಯ ಗಮನಿಸಬೇಕು, ಭೂಲೋಕದಲ್ಲಿ ಮತ್ತೆ ಹುಟ್ಟಿ ಸಾಯುವ ಮನುಷ್ಯರಿಗೆ ಹೇಗೆ ಲಿಂಗದೇಹ, ಅನಿರುದ್ಧ ದೇಹ, ಭೌತದೇಹ ಇರ್ತದೆ, ಹಾಗೆ ಇವರಿಗೆ ಇರೋದಿಲ್ಲ, ಮುಕ್ತರಾಗಿ ಬಿಟ್ಟಿರ್ತಾರೆ. ಆದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ದೀರ್ಘಕಾಲ ವಾಸ ಮಾಡಿಕೊಂಡಿರಬೇಕಾದಷ್ಟು ಯೋಗ್ಯತೆ ಅವರಿಗಿರೋದಿಲ್ಲ. ಆದ್ದರಿಂದ ಕೆಲವರು ಇಲ್ಲೇ ಮುಕ್ತಿ ಹೊಂದುತ್ತಾರೆ. ಮುಕ್ತಿ ಅನ್ನುವುದೇ ಅನೇಕ ಥರದ್ದಿದೆ. ಆದ್ದರಿಂದ ಕೆಲವರು ಇದೇ ಲೋಕದಲ್ಲಿ ಮುಕ್ತಿಯನ್ನು ಹೊಂದಿ ಇರ್ತಾರೆ, ಸಂಚಾರ ಮಾಡ್ತಿರ್ತಾರೆ. ಆದರೆ ಭೌತ ದೇಹ ಅವರಿಗೆ ಎಂದೂ ಬರೋದಿಲ್ಲ. ಅದನ್ನು ಹುಟ್ಟು ಸಾವು ಅಂತ ಅನ್ನೋದಿಲ್ಲ, ಇಲ್ಲಿ ಇರ್ತಾರಷ್ಟೇ ಈ ಲೋಕದಲ್ಲಿ. ಈ ಸಾಂತಾನಿಕ ಲೋಕಕ್ಕೆ ಕೆಲವರು ಹೋಗ್ತಾರೆ ಅಂತ ಬೇರೆ ಇಲ್ಲಿ ಬಂತು. ಈ ಸಾಂತಾನಿಕ ಲೋಕಕ್ಕೆ ಹೋಗುವವರು ಮತ್ತೆ ಅತ್ರೈವ ಮುಚ್ಚಂತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೆ ಹೇಳುವವರು ಇದೇನಿದೆಯಲ್ಲ, ಅದರಲ್ಲಿ ಯಾರ್ದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಒಂದು ಜಿಜ್ಞಾಸೆ ಬರಬಹುದು. ಅದ್ರ ಬಗ್ಗೆ ನಾವೀಗ ಉತ್ತರಿಸುವುದು ಸ್ವಲ್ಪ ಕಷ್ಟವೇ. ಮುಂದೆ ಸೂತ್ರ ಭಾಷ್ಯದಲ್ಲಿ ಅದು ಬರೋದಿದೆ. ಆತ್ಮೇತ್ಯೇವ ಪರಂ ದೇವಂ ಉಪಾಸ್ಯ ಹರಿಮವ್ಯಯಂ. ಭಗವಂತನನ್ನ ಹರಿ ಎಂಬುದಾಗಿ ಉಪಾಸನೆ ಮಾಡಿ ಅವರು ಅತ್ರೈವ ಮುಚ್ಚಂತೆ ನ ಉತ್ಕ್ರಾಮಂತಿ ಕದಾಚನ, ಇನ್ನೂ ದೊಡ್ಡ ಲೋಕಗಳಿಗೆ ಹೋಗೋದಿಲ್ಲ. ಅತ್ರೈವ ಚ ಸ್ಥಿತಿಸ್ತೇಷಾಂ ಅಂತರಿಕ್ಷೇತು ಕೇಚನ. ಭೂಲೋಕದಲ್ಲೇ ಕೆಲವರಿಗೆ ಸ್ಥಿತಿ, ಕೆಲವರಿಗೆ ಅಂತರಿಕ್ಷದಲ್ಲಿ, ಕೆಲವರಿಗೆ ಸ್ವರ್ಗಲೋಕದಲ್ಲಿ, ಮಹರ್ಲೋಕದಲ್ಲಿ, ಕೆಲವರಿಗೆ ಜನಲೋಕದಲ್ಲಿ, ತಪೋಲೋಕದಲ್ಲಿ, ಕೆಲವರಿಗೆ ಕೇಚಿತ್ ಸತ್ಯ, ಇನ್ನು ಕೆಲವರಿಗೆ ಸತ್ಯಲೋಕದಲ್ಲಿ, ಮಹಾಜ್ಞಾನ, ದೊಡ್ಡ ಜ್ಞಾನ ಸುಖ ಇತ್ಯಾದಿಗಳಿದ್ದವರು. ತತ್ರಾಪಿ ಕ್ರಮಯೋಗೇನ ಜ್ಞಾನಾಧಿಕ್ಯ ಸಮೀಪಗಾಹ. ಯಾರ್ಯಾರಿಗೆ ಜ್ಞಾನ, ಭಕ್ತಿ ಇತ್ಯಾದಿಗಳು ಹೆಚ್ಚಿರ್ತವೆ ಅವರೆಲ್ಲ ಸಾರೂಪ್ಯ, ಸಮೀಪ್ಯ ಮತ್ತು ಭಗವಂತನಲ್ಲೇ ಸೇರಿಕೊಂಡು ಬಿಡುವುದು, ಒಳಗೆ ಅಭೇದ ಪಡೆಯುವುದಲ್ಲ, ಭಗವಂತನ ಶರೀರದೊಳಗೆ ಪ್ರವಿಷ್ಟರಾಗುವುದು. ಇಂಥ ಮುಕ್ತಿಯನ್ನು ಅವರೆಲ್ಲ ಪಡಿತಾರೆ. ಹೀಗೆ ಮುಕ್ತಿಯನ್ನು ಪಡೆಯುವವರು ಬೇರೆ ಬೇರೆ ವರ್ಗದವರಿದ್ದಾರೆ. ಅಂತೂ ಇದೇ ಲೋಕದಲ್ಲೇ ಮುಕ್ತರಾಗಿದ್ದು ಬಳಿಕವೂ ಇದೇ ಲೋಕದಲ್ಲೇ ಜರಾಮರಣ ರಹಿತರಾಗಿ ವಾಸ ಮಾಡುವವರು ಅಂತ ಒಂದೇನು ಬಂದಿದೆ ಸೂತ್ರ ಭಾಷ್ಯದಲ್ಲಿ. ಮತ್ತೆ ಸಾಂತಾನಿಕ ಲೋಕದಲ್ಲಿರುವವರು ಅಂತೇನೋ ಒಂದು ಬಂದಿದೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 9ನೇ ಅಧ್ಯಾಯದಲ್ಲಿ. ಇವೆರಡರಲ್ಲಿ ಯಾವ ಮುಕ್ತಿ ಅಂತ ಅನ್ನೋದು ಸಣ್ಣದು, ಯಾವ ಮುಕ್ತಿ ದೊಡ್ಡದು ಅನ್ನೋದನ್ನು ನಾವು ತೀರ್ಮಾನಿಸೋದು ಕಷ್ಟ. ಸಾಂತಾನಿಕ ಲೋಕಗಳು ಕೂಡ ವಿಷ್ಣು ಲೋಕಗಳೇ ಆದ್ದರಿಂದ ಅವು ಈ ಭೂಲೋಕಕ್ಕಿಂತ ಶ್ರೇಷ್ಠವಾದದ್ದು. ಆದ್ದರಿಂದ ಭೂಲೋಕದಲ್ಲಿ ಅತ್ರೈವ ಮುಕ್ತರಾಗಿ ಯಾರು ಇರ್ತಾರಲ್ಲ ಅವರಿಗಿಂತ ಆ ಸಾಂತಾನಿಕ ಲೋಕಕ್ಕೆ ಹೋಗಿ ಮುಕ್ತರಾದವರು ಶ್ರೇಷ್ಠರು ನಮಗನಿಸ್ತದೆ. ಆದರೆ ಅವರು ಬೇಸಿಕ್ ಮುಕ್ತಿಯನ್ನು ಪಡೆದವರು, ಅವರ ಸ್ವರೂಪವೇ ಪೂರ್ಣವಾಗಿ ಅರಳಿಲ್ಲ. ಆದ್ದರಿಂದ ಅಂಥವರನ್ನು, ಸಾಂತಾನಿಕ ಲೋಕಕ್ಕೆ ಹೋಗಿ ವಾಸ ಮಾಡಿಕೊಂಡಿದ್ದವರನ್ನು ಶ್ರೇಷ್ಠರು ತನ್ನುವುದು ಹೇಗೆ ಅಂತ ಜಿಜ್ಞಾಸೆ ಇದೆ. ಆದರೆ ಸದ್ಯದ ಹಂತದಲ್ಲಿ ನಮಗೆಲ್ಲ ಈ ಜಿಜ್ಞಾಸೆಗಳೇನು ಬೇಕಾಗಿಲ್ಲ. ಮತ್ತೆ ಇಲ್ಲಿ ಇನ್ನೂ ಒಂದೆರಡು ಪ್ರಶ್ನೆಗಳಿವೆ ನಮ್ಮ ಸಾಧನೆಗೆ ಸಂಬಂಧಪಟ್ಟಂತೆ. ನಾವು ಬೇಗ ಮುಕ್ತಿಯನ್ನು ಅಪೇಕ್ಷಿಸಬೇಕೋ ಅಥವಾ ವಿಳಂಬದಿಂದ ಮುಕ್ತಿಯನ್ನು ಅಪೇಕ್ಷಿಸಬೇಕು ಅಂತ. ಅಲ್ಲಿ ಗೋವಿಂದಾಚಾರ್ಯ ತಮ್ಮದೊಂದು ಅಭಿಪ್ರಾಯ ಹೇಳಿದ್ದಾರೆ. ಜನನಾಭಾವ ಮಾತ್ರೇಣ ಸಂತೋಷ್ಟವ್ಯಂ. ಹುಟ್ಟಲಿಲ್ಲ, ಇನ್ನು ಹುಟ್ಟುವುದಿಲ್ಲ, ಇನ್ನು ಸಾಯುವುದಿಲ್ಲ ಅಂತೊಂದು ಬೇಸಿಕ್ ಮುಕ್ತಿಯನ್ನು ಪಡೆದು ಸಂತೋಷ ಪಡಬಾರದು. ಸ್ವರೂಪ ಅಭಿವ್ಯಕ್ತಿ ಆಗಬೇಕಾದ್ರೆ ಮತ್ತಷ್ಟು ಸಜ್ಜನರ ಮೂಲಕ ಶ್ರವಣ ಮನನ ಧ್ಯಾನಗಳನ್ನು ಮಾಡಬೇಕು. ಅದರಿಂದ ನಾಳೆ ಮುಕ್ತಿ, ದೊಡ್ಡ ಮುಕ್ತಿ ಸಿಕ್ಕಾಗ ದೊಡ್ಡ ಸುಖ ಅಲ್ಲಿ ಸಿಗ್ತದೆ ಅಂತ ಅವರು ಬರೆದಿದ್ದಾರೆ. ಇಷ್ಟಾದರೂ ಕೂಡ ಸಾಧಕರ ಶಕ್ತಿ ಎಷ್ಟಿರ್ತದೋ, ಅವರವ್ರ ಯೋಗ್ಯತಾ ಎಷ್ಟಿರ್ತದೋ ಅಷ್ಟೇ ಸಾಧನೆಯನ್ನು ಅವರು ಮಾಡೋದು. ನೀವು ಇನ್ನೂ ಹೆಚ್ಚಿನ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಶಾಸ್ತ್ರ ಹೇಳಿದರು, ಯಾವ ಗುರುವಾದವನು ಹೇಳಿದರು, ಸ್ವಯಂ ಪರಮಾತ್ಮ ಹೇಳಿದರೂ ಕೂಡ ಅವರೇನು ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯೋಗ್ಯತೆ ಹಾಗಿರುವುದರಿಂದಲೇ ಅನೇಕ ಥರದ ಮುಕ್ತರು, ಕೆಳಗಿನ ಥರದ ಸಾಧಕರು ಕೆಳಗಿನ ಲೋಕಗಳಲ್ಲಿರ್ತಾರೆ, ಮೇಲಿನ ಥರದ ಸಾಧಕರು ಮೇಲಿನ ಲೋಕಗಳಲ್ಲಿ ಇರ್ತಾರೆ. ಮತ್ತೆ ನಮ್ಮ ಗತಿ ಏನು, ನಾವು ಹೇಗೆ ಮಾಡಬೇಕು? ಮುಕ್ತಿಯನ್ನು ಅವಸರದಿಂದ ಗಳಿಸಲಿಕ್ಕೆ ಪ್ರಯತ್ನ ಪಡಬೇಕಾ ಅಥವಾ ನಿಧಾನವಾಗಿ ಗಳಿಸಲಿಕ್ಕೆ ಪ್ರಯತ್ನ ಪಡಬೇಕಾ ಅಂತ ಒಂದು ಪ್ರಶ್ನೆ ಬರ್ತದೆ.
ನಮ್ಮ ಸ್ವರೂಪ ಎಂಥದ್ದು ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಈಗ ನಮಗೆ ಸಿಕ್ಕಾಗ, ಈ ಒಂದು ಜನ್ಮ ಸಿಕ್ಕಾಗ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬಾರದು. ಸಾಧ್ಯವಾದಷ್ಟು ಸಾಧನೆಯನ್ನು ಶ್ರವಣ ಮನನ ಧ್ಯಾನ, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇತಪಿ ಕ್ವಚಿತ್ ಅಂತ ಬಂದಂತೆ ಶ್ರವಣ ಮನನ ಧ್ಯಾನವನ್ನು ಯಾವತ್ತೂ ನಿಲ್ಲಿಸದೆ ಹಾಗೆ ಮುಂದುವರಿಸ್ತಾ ಇರಬೇಕು. ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ. ಇವತ್ತು ಕೂಡ ದೇವತೆಗಳು ಶ್ರವಣ ಮಾಡ್ತಾರೆ, ಮನನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳಿರುವುದರಿಂದ ನಾವು ನಮ್ಮ ಕಾಲವನ್ನು ಹಾಳುಗೆಡಬದೆ ಮತ್ತಷ್ಟು ನಮ್ಮ ಸಮೀಪದಲ್ಲಿ, ನಮ್ಮ ವರ್ತುಲದಲ್ಲಿ ಯಾರು ಸಜ್ಜನರು ಸಿಕ್ಕಿದ್ದಾರೆ ಅಂಥವ್ರ ಮೂಲಕ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾ ಇರಬೇಕು. ಅಲಾಭೆ ಸ್ವಯಂ ಅಭ್ಯಸೇತ್ ಸುದೀಹಿ ಅಂತ ಕೂಡ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳಿದ್ದಾರೆ. ಮಹದ್ಭ್ಯೋ ವಿಷ್ಣು ಭಕ್ತೇಭ್ಯ ಯಥಾಶಕ್ತಿ ಸಂಶಯಾನ್ ಛಿಂದ್ಯಾತ್. ದೊಡ್ಡ ವಿಷ್ಣು ಭಕ್ತರು, ಭಗವದ್ಭಕ್ತರು ಸಿಕ್ಕರೆ ಅವರ ಮೂಲಕ ನಮ್ಮೆಲ್ಲ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಾಗದೆ ಹೋದರೆ ನಮ್ಮ ಸಂಶಯ ಪರಿಹಾರಕ್ಕಾಗಿ, ಶ್ರವಣ ಮನನ ಧ್ಯಾನಗಳ ಒಂದು ಸಹಕಾರಕ್ಕಾಗಿ ದೊಡ್ಡವರು ಯಾರು ಸಿಗದೆ ಹೋದರೆ ನಾವಾದರೂ ಅದನ್ನು ಬಿಡುವಂತಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ನಾವು ಅಧ್ಯಯನ ಮುಂದುವರಿಸ್ತಾ ಇರಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ಶಾಸ್ತ್ರ ಅದನ್ನೇ ಹೇಳೋದು. ಮತ್ತೊಂದು ಪ್ರಶ್ನೆ ಇದೆ. ಒಬ್ಬ ಸಾಧಕನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಅದು ಅರಳಲೇಬೇಕಲ್ಲ. ಮತ್ತು ಅದು ಅಷ್ಟು ಅರಳಲಿಲ್ಲ ಅಂತಂದರೆ ಅದನ್ನು ಅವನ ಯೋಗ್ಯತೆ ಅಂತ ಹೇಳುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾವುದೇ ಆಗಲಿ, ಒಂದು ಹೂವೇ ಬೇರೆ ಬೇರೆ ಥರ ಇರ್ತದೆ. ಒಂದು ಹೂವು ಜಾಸ್ತಿ ಅರಳ್ತದೆ, ಒಂದು ಹೂವು ಕಡಿಮೆ ಅರಳ್ತದೆ. ಅಂತೂ ನಿಸರ್ಗಕ್ಕನುಸಾರವಾಗಿ ಅದೆಷ್ಟು ಅರಳಬೇಕೋ ಅಷ್ಟು ಅರಳಿ ಅರಳ್ತದೆ. ಯೋಗ್ಯತೆ ಎಷ್ಟು ಇದೆಯೋ, ಅವನಿಗೆ ಎಷ್ಟು ಸ್ವರೂಪ ಸುಖ ಸಿಗಬೇಕಾಗಿದೆಯೋ, ಎಷ್ಟು ಅಭಿವ್ಯಕ್ತ ಆಗಬೇಕಾಗಿದೆಯೋ ಅಷ್ಟು ಹಾಗೇ ಆಗ್ತದೆ. ಆದ್ದರಿಂದ ಪೂರ್ಣವಾಗಿ ಸ್ವರೂಪ ಸುಖ ಅಂತನ್ನೋದು ಅಭಿವ್ಯಕ್ತ ಆಗದೇ ಇರುವ ಸ್ಥಿತಿ ಅಂದರೆ ಏನದು? ಅದು ಹಾಗೊಂದು ಇರ್ಲಿಕ್ಕೆ ಸಾಧ್ಯವ ಅಂತ ಒಂದು ಪ್ರಶ್ನೆ ಬರ್ತದೆ. ಸಣ್ಣ ಯೋಗ್ಯತೆ ಇದ್ದವ್ರದ್ದು ಯೋಗ್ಯತೆ ಸಣ್ಣದಾದರೂ ಕೂಡ ಅದು ಪೂರ್ಣ ಅರಳಲೇಬೇಕು. ಸಣ್ಣ ಮಲ್ಲಿಗೆ ಬೇರೆ ಬೇರೆ ಥರದ್ದಿದೆ. ಸಣ್ಣ ಮಲ್ಲಿಗೆಯೂ ಕೂಡ ಪೂರ್ಣವಾಗಿ ಅರಳ್ತದೆ, ದೊಡ್ಡ ಮಲ್ಲಿಗೆ ಇನ್ನೂ ಹೆಚ್ಚು ಅರಳ್ತದೆ. ಜಾತಿಯೇ ಬೇರೆ ಬೇರೆ ಅದರದ್ದು. ಆದ್ದರಿಂದ ಸ್ವರೂಪಯೋಗ್ಯತೆ ಬೇಕಾದಷ್ಟಿದೆ. ಆದರೆ ಅಲ್ಪ ಪ್ರಯತ್ನದಿಂದ ಅದು ಪೂರ್ಣ ಎಷ್ಟು ಅರಳಬೇಕಾಗಿತ್ತೋ ಅಷ್ಟು ಅರಳಲಿಲ್ಲ ಅಂದೇನರ್ಥ? ಅರಳಲಿಲ್ಲ ಅಂದರೆ ಎಷ್ಟು ಅರಳಬೇಕಾಗಿತ್ತೋ ಅನ್ನೋದು ಪ್ರಶ್ನವೇ ಇಲ್ಲ. ಅದಕ್ಕಿರುವ ಯೋಗ್ಯತೆಯೇ ಅಷ್ಟೇ. ಎಷ್ಟು ಅರಳಬೇಕಾಗಿತ್ತೋ, ಕಡಿಮೆನೇ ಅರಳಬೇಕಾಗಿತ್ತು ಅಷ್ಟೇ ಯೋಗ್ಯತೆ ಇತ್ತು, ಅದಕ್ಕೆ ಅಷ್ಟು ಅರಳಿದೆ. ಹೆಚ್ಚು ಅರಳಬೇಕಾದ ಯೋಗ್ಯತೆ ಇದ್ದರೆ ಹೆಚ್ಚು ಅರಳೇ ಅರಳ್ತದೆ. ಇದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೂ ಕೂಡ ಜೀವಯೋಗ್ಯತಾ ದೃಷ್ಟಿಯಿಂದಲೇ ಉತ್ತರ ಕೊಡಬೇಕು ಅಂತ ಕಾಣಿಸ್ತದೆ ನನಗೆ. ಕೆಲವರ ಯೋಗ್ಯತೆಯಲ್ಲಿ ಹೆಚ್ಚಿನ ಅರಳುವ ಒಂದು ಸಾಧ್ಯತೆ ಇದೆ. ಹಾಗೆ ಅದು ಕಾರ್ಯರೂಪಕ್ಕೆ ಕೂಡ ಬರ್ತದೆ. ಅದು ಅವರ ಯೋಗ್ಯತೆಯಲ್ಲೇ ಸೇರಿದೆ. ಪೂರ್ಣ ಅರಳುವ ಒಂದು ಸಾಧ್ಯತೆಯು ಹಾಗೆ ಅದು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆಯು ಎರಡೂ ಅವರ ಯೋಗ್ಯತೆಯಲ್ಲಿ ಸೇರಿದೆ. ಇನ್ನು ಕೆಲವ್ರದ್ದು ಯೋಗ್ಯತೆಯೇನೂ ತಕ್ಕಮಟ್ಟಿಗೆ ದೊಡ್ಡದಾಗಿದೆ, ಆದರೆ ಪೂರ್ಣವಾಗಿ ಅದು ಅರಳುವುದಿಲ್ಲ ಅನ್ನುವುದು ಕೂಡ ಅವರ ಯೋಗ್ಯತೆಯಲ್ಲೇ ಸೇರಿದೆ. ಅಂತೂ ಆ ಯೋಗ್ಯತಾ ಅಂತನ್ನೋದು ಭಗವಂತನಿಗೆ ಗೊತ್ತು, ಲಕ್ಷ್ಮೀದೇವಿಗೆ ಗೊತ್ತು. ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ಅಂತ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಉಪನಿಷತ್ ಭಾಷ್ಯದಲ್ಲಿ. ಹೀಗೆ ಯಾರ ಸ್ವರೂಪ ಎಷ್ಟಿದೆ ಮತ್ತದು ಅರಳಬೇಕಾದದ್ದೆಷ್ಟು, ಸ್ವರೂಪ ದೊಡ್ಡದಿದ್ರೂ ಕೂಡ, ಸ್ವರೂಪದ ಯೋಗ್ಯತಾ ದೊಡ್ಡದಿದ್ರೂ ಕೂಡ ಪೂರ್ಣ ಅರಳುವುದಿಲ್ಲ ಅನ್ನುವುದು ಯೋಗ್ಯತೆಯಲ್ಲೇ ಸೇರಿಬಿಟ್ಟಿರ್ತದೆ ಪ್ರಾಯ. ಇದು ವಿಚಿತ್ರ. ಹಾಗೆ ಸಮಾಧಾನ ಮಾಡ್ಕೋಬೇಕು ಅಂತ ಅನಿಸ್ತದೆ ನನಗೆ. ಅನಂತ ತೀರ್ಥರ ಮಾತುಗಳೊಂದೆರಡನ್ನ ಈಗ ಇಲ್ಲಿ ನೋಡಬೇಕಾಗಿತ್ತು, ಆವಾಗ ನೋಡಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ಭಗವತ್ ಸಂಗೀ ಪರಮಾತ್ಮ ಗುಣೇಶು ಪ್ರೀತಿ ವಿಶೇಷ ಯುಕ್ತ. ಭಗವಂತನ ಸಂಘ ಯಾರು ಮಾಡಿರ್ತಾನೆ ಅವನಿಗೆ ಪರಮಾತ್ಮನ ಗುಣಗಳ ಚಿಂತನದಲ್ಲಿ ಹೆಚ್ಚು ಪ್ರೀತಿ ಇರ್ತದೆ. ತೇನ ಪ್ರಾಪ್ತ ಸಂಘ ಪರಮಾತ್ಮ ಗುಣಾನುರಾಗ. ಅದರಿಂದ ಸಿಗುವಂಥ ಸಂಘ ಅಂದರೆ, ಆ ವ್ಯಕ್ತಿ ಪಡ್ಕೊಳ್ಳುವ ಸಂಘ ಅಂದರೆ ಪರಮಾತ್ಮನ ಗುಣಗಳ ಬಗ್ಗೆ ಅನುರಾಗ, ಅದರಿಂದ ಸಿಗುವ ಸುಖ ಅಂತ ಅರ್ಥ. ಭಗವತ್ ಸಂಗಿ ಸಂಘ ಅಂತಂದರೆ, ಸಂಘ ಅಂದರೆ ಅಲ್ಲಿ ಗುಣಗಳ ಬಗ್ಗೆ ಅನುರಾಗ ಅಂತ ಅರ್ಥ. ತೇನ ಅಪುನರ್ಭವಂ ಅಪಕ್ವಯೋಗಿನಾಂ ಸಮ್ಯಕ್ ಅನಭಿವ್ಯಕ್ತ ಮೋಕ್ಷ ಸುಖಂ ನ ಲಭೇಮ ನ ತುರಯಾಮ. ಇಂಥ ಒಂದು ಭಗವಂತನ ಗುಣಗಳ ಬಗ್ಗೆ ಅನುರಾಗ ಬೆಳೆಸಿಕೊಂಡಂತಹ ದೊಡ್ಡ
ಯೋಗಿ ಏನಿದ್ದಾನೆ, ಪಕ್ವ ಯೋಗಿ, ಅವನಿಗೆ ಸಿಗುವ ಸುಖ ಏನಿದೆ ಆ ಸುಖವನ್ನು ನಾವು ಅಪಕ್ವ ಯೋಗಿಯ ಸುಖದೊಂದಿಗೆ ಹೋಲಿಸಲಾರೆವು ಅಂತ ಅರ್ಥ. ಯಾಕೆಂದ್ರೆ ಆ ಅಪಕ್ವ ಯೋಗಿಗಳ ಯೋಗ್ಯತೆ ಅಂತ ಎಷ್ಟೇ ಇದ್ರೂ ಕೂಡ ಆ ಸ್ವರೂಪ ಅಂತನ್ನೋದು ಪೂರ್ಣವಾಗಿ ಅಭಿವ್ಯಕ್ತ ಆಗಲಿಲ್ಲ. ಆದ್ದರಿಂದ ಅಪಕ್ವ ಯೋಗಿಗಳ ಈ ಮೋಕ್ಷ ಸುಖವನ್ನು ಪಕ್ವಯೋಗಿಗಳ ಒಂದು ಭಗವಂತನ ಗುಣಗಳ ಬಗ್ಗೆ ಬೆಳೆಸಿಕೊಂಡಿರುವ ಅನುರಾಗದಿಂದ ಅವರಿಗೆ ಸುಖ ಏನು ಸಿಕ್ಕಿದೆ ಅದರ ಜೊತೆ ನಾವು ಹೋಲಿಸುವುದಿಲ್ಲ ಅಂತ ಅರ್ಥ. ಹೀಗೆ ಭಗವಂತನ ಸಂಗ ಮಾಡಿದವರ ಜೊತೆಗೆ ನಾವು ಸಂಗ ಮಾಡಿದಾಗ ಸಿಗುವ ಸುಖಕ್ಕೆ ಮೋಕ್ಷ ಸುಖವೇ ಸಾಟಿ ಅಲ್ಲ, ಸ್ವರ್ಗ ಸುಖವೇ ಸಾಟಿ ಅಲ್ಲ ಅಂದಮೇಲೆ ಭೌತ ಐಶ್ವರ್ಯಗಳನ್ನು ನಾವು ಪಡೆದು ಅಲ್ಲೇನು ಸುಖ ಪಡ್ತೀವಿ ಆ ಸುಖವನ್ನು ಏನು ಹೋಲಿಸುವುದು ಅಂತ ಅದರ ತಾತ್ಪರ್ಯ. ಹೀಗೆ ಇದರ ಬಗ್ಗೆ ಇಷ್ಟು ನನಗೆ ಕಂಡು ಬಂದಂಥ ನನ್ನ ಮನಸ್ಸಿನಲ್ಲಿ ಮೂಡಿದಂಥ ಚಿಂತನೆಗಳನ್ನು ನಿಮ್ಮೆದುರಿಗೆ ಇಟ್ಟಿದ್ದೇನೆ. ಅದರ ಬಗ್ಗೆ ನೀವು ಕೂಡ ಮನನ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.